ಡಾಕ್ಟರ್ ಹತ್ರ ಹೋದು ಅವರು ಎಲ್ಲ ಪರೀಕ್ಷೆ ಮಾಡಿ ತುಂಬಾ ವೀಕ್ ಆಗ್ಬಿಟ್ಟಿದ್ದಾರೆ, ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಇರೋದ್ರಿಂದ. ಹಾಗಾಗಿ ಇನ್ನು ಮುಂದೆ ಏನು ಆಗಲ್ಲ, ಅದು ಮನೆ ಕರ್ಕೊಂಡು ಹೋಗ್ಬಿಡಿ. ಲಾಸ್ಟ್ ಮಂತ್ ನಾವು ಚೆಕಪ್ ಹೋಗಿದ್ದು ಕಿದ್ವಾಗೆ, ಅಲ್ಲಿ ಮತ್ತೆ ಎಲ್ಲ ಪರೀಕ್ಷೆ ಮಾಡಿ ಈಗ ಯಾವ್ದೇ ತರ ಸಮಸ್ಯೆ ಇಲ್ಲ ಅಂತ ಹೇಳಿ. ನನ್ನ ಹೆಸರು ಹೇಮದೇವರಾವ್ ಪವಾರ್, ನಾನು ಮೈಸೂರಲ್ಲಿ ಇದ್ದೀನಿ, ವೃತ್ತಿಲಿ ಮರಗೆಲಸ ಮಾಡ್ತೀನಿ. ನನ್ನ ಮಿಸಸ್ 46 ವರ್ಷ. ಅವಳಿಗೆ ಕಳೆದ 3 ವರ್ಷಗಳ ಹಿಂದೆ ಹೊಟ್ಟೆ ನೋವು ಕಾಣಿಸ್ಕೊಂತು. ಅದನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿದಾಗ ಹೊಟ್ಟೆಯಲ್ಲಿ ಗಂಟಿದೆ, ಅದು ಕ್ಯಾನ್ಸರ್ ಅಂತ ಡಿಸೈಡ್ ಮಾಡಿ ಮತ್ತೆ 4th ಸ್ಟೇಜ್ ಕ್ಯಾನ್ಸರ್ ಅಂತ ಹೇಳಿದ್ರು. ಮತ್ತೆ ಆಪರೇಷನ್ ಮಾಡ್ಬೇಕು ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಿದ್ಮೇಲೆ ಗಂಟು ಒಂದನೇ ತೆಗಿಯಕ್ಕಾಗಿದ್ದು, ಇನ್ನೊಂದು ಗಂಟನ್ನ ಟ್ರೀಟ್ಮೆಂಟ್ ಮಾಡಿ ಇದ್ ಮಾಡಬಹುದು ಅಂದ್ರು. ಆಮೇಲೆ ಫಸ್ಟ್ ಗೆ ರೇಡಿಯೋಥೆರಪಿ ಮಾಡಿದ್ರು. ರೇಡಿಯೋಥೆರಪಿ ಆದ್ಮೇಲೆ ಅದ್ರಲ್ಲಿ ಏನು ಗುಣ ಕಾಣಿಸಿಲ್ಲ, ಕೀಮೋಥೆರಪಿ ಮಾಡ್ಬೇಕಂತ ಕೀಮೋಥೆರಪಿ ಮಾಡಿದ್ರು. ಕೀಮೋಥೆರಪಿ 6 ಹೇಳಿದ್ದು, 3ಕ್ಕೆ ತುಂಬಾ ವೀಕ್ ಆಗ್ಬಿಟ್ರು ಮಿಸರ್. ಎಷ್ಟರ ಮಟ್ಟಿಗೆ ಅಂದ್ರೆ 75 kg ಇದ್ದವ್ರು 30 kg ಕುದ್ಬಿಟ್ರು. ಆಮೇಲೆ 1 ತಿಂಗಳು ಅಡ್ಮಿಟ್ ಆಗಿದ್ರು. 4 ಬ್ಲಡ್ ಹಾಕಿ 1 ತಿಂಗಳು ಕಳೆದ ನಂತರ ಡಾಕ್ಟರ್ ಹತ್ರ ಹೋದು ಅವರು ಎಲ್ಲ ಪರೀಕ್ಷೆ ಮಾಡಿ ತುಂಬಾ ವೀಕ್ ಆಗ್ಬಿಟ್ಟಿದ್ದಾರೆ, ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಇರೋದ್ರಿಂದ. ತುಂಬಾ ಪವರ್ಫುಲ್ ಆಗಿ ಮೆಡಿಸಿನ್ ಕೊಡ್ಬೇಕು, ಕೀಮೋ ಪವರ್ ಆಗಿರುತ್ತೆ, ಅದನ್ನ ತಡ್ಕೊಳಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಹಾಗಾಗಿ ಇನ್ನು ಮುಂದೆ ಏನು ಆಗಲ್ಲ, ಅದು ಮನೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ಅಲ್ಲಿ ಗಂಟ 1 10 ಲಕ್ಷ ರೂಪಾಯಿ ಗಂಟ ಖರ್ಚಾಗಿತ್ತು. ತಿಂಗಳಿಗೆ 28-30 ಸಾವಿರ ರೂಪಾಯಿ ಗಂಟ ಖರ್ಚು ಬರ್ತಿತ್ತು. ನಾನು ದಿನಗಳ ಎಣಿಸಂತ ಪರಿಸ್ಥಿತಿ ಬಂದ್ಬಿಟ್ಟು ಎಲಿಕ್ಸರ್ ಮಿಕ್ಸ್ ಡಾಕ್ಟರ್ ಹರೀಶ್ ಕುಮಾರ್ ಕೊಟ್ಟು ಕಳ್ಸಿದ್ರು. ಅದನ್ನ ತಂದೆ ಯೂಸ್ ಮಾಡೋದು ಶುರು ಮಾಡಿದ್ಮೇಲೆ ಅದು ಒಂದು ಸ್ಯಾಚೆ ಖಾಲಿ ಆಗಂಟ ಒಂದು 12-15 ದಿನ ತಗೋತು. ಅಷ್ಟಕ್ಕೆ ಅವರು ಸುಮಾರಾಗಿ ಎದ್ದು ಕೂತ್ಕೊಳ್ಳೋದು, ಮತ್ತೆ ಅವರೇ ಗಂಜಿ ಕೇಳೋ ಅಷ್ಟು ಮಟ್ಟಿಗೆ ತುಂಬಾ ಚೇತರಿಸ್ಕೊಂಡಿದ್ರು. ಒಂದು ಕೋರ್ಸ್ ಮುಗಿಯೋ ಗಂಟ ಅವರು ಎದ್ದು ಓಡಾಡಂಗೆ, ಅವ್ರ ಬಾತ್ರೂಮ್ಗೆ ಹೋಗಕ್ಕೆ ಆತರ ಎಲ್ಲ ರಿಕವರ್ ಆದ್ರು. ಈಗ ಲಾಸ್ಟ್ ಮಂತ್ ನಾವು ಚೆಕಪ್ ಹೋಗಿದ್ದು ಕಿದ್ವಾಗೆ, ಅಲ್ಲಿ ಮತ್ತೆ ಎಲ್ಲ ಪರೀಕ್ಷೆ ಮಾಡಿ ಈಗ ಯಾವ್ದೇ ತರ ಸಮಸ್ಯೆ ಇಲ್ಲ ಅಂತ ಹೇಳಿ, ಮತ್ತೆ ಕ್ಯಾನ್ಸರ್ ಡೇ ಅಂತ ಒಂದು ಇದಕ್ಕೆ ಇವೆಂಟ್ ಗೆ ಕರೆದಿ ಆನರ್ ಮಾಡಿ ಸನ್ಮಾನ ಮಾಡಿದ್ದಾರೆ. ಅಷ್ಟ್ರ ಮಟ್ಟಿಗೆ ಚೇತರಿಸ್ಕೊಂಡಿದ್ದಾರೆ. ಮತ್ತೆ ಕಳೆದ ತಿಂಗಳು ನಮ್ದು ಆನಿವರ್ಸರಿ ಇತ್ತು, ತಿರುಪತಿ ಬೆಟ್ಟ ಹತ್ತಿದ್ದಾರೆ. ಅಷ್ಟು ಆರೋಗ್ಯವಾಗಿದ್ದಾರೆ. ಕ್ಯಾನ್ಸರ್ ನ ಯಾವುದೇ ಗುಣಲಕ್ಷಣಗಳು ಇಲ್ಲೇ ಇರೋ ತರ ಆಗಿದೆ. ಈ ಎಲಿಕ್ಸರ್ ಮಿಕ್ಸ್ ಅನ್ನೋ ಒಂದು ಸಂಜೀವನಿ ನಮಗೆ ಸಿಗದೆ ಹೋಗಿದ್ರೆ ಇವತ್ತು ನನ್ನ ಮನೆ ದೀಪ ಆರೋಗ್ಯ ಇತ್ತು. ಥ್ಯಾಂಕ್ ಯು ಎಲಿಕ್ಸರ್ ಮಿಕ್ಸ್.